how to express the errors and the combination of errors also discussed. Okay, so in today's class we are going to discuss about the significant figures. It is very important, remember it. 2 marks will get in the examination, 1 or 2 marks will get in the examination, remember this concept will get, one question will be the definite, remember it. Okay, so what do you mean by significant figures? Okay, so significant figures are the numbers, remember it. So यहाँ पे क्या है, significant figures are the numbers of a digit up to which we can say that their surety. ಅಂದ್ರೆ ಏನಂತ ಹೇಳ್ತಾರೆ, significant figure ಅಂತ ಎದಕ್ಕೆ ಅಂತೀನಿ ಅಂದ್ರೆ the significant figures are the numbers of a digit. So up to which we can say their accuracy. ಅಂದ್ರೆ ಆ ನಂಬರಿಂಗ್ ನೋಡಿ ನಾವು ಅಕ್ಯುರೇಟ್ ವ್ಯಾಲ್ಯೂ ಹೇಳಬೇಕು. ಅಂತ ವ್ಯಾಲ್ಯೂ ಡಿಜಿಟ್ ಗೆ ನಾವು ಕರಿತೀವಿ significant figures ಅಂತ ಕರಿತೀವಿ. It is a kind of numbers only, remember it. Okay, so in a definition how to define significant figures are the numbers of a digit up to which we are sure, ಅಂದ್ರೆ ನಮ್ಮ surety ಇರಬೇಕು, ಅಂದ್ರೆ ಅದರದ್ದು accurate value ಗಳಾಗಲಿ. We are sure up to their accuracy. So that figures we are calling as the significant figures. Okay, so before going to study the significant figures, okay, so significant figure ಅನ್ನು ಹೆಂಗೆ ನಾವು ಐಡೆಂಟಿಫೈ ಮಾಡಬೇಕು. ಒಂದು ನಂಬರ್ ಕೊಟ್ಟರು ಅಂತಂದ್ರೆ ಆ ನಂಬರ್ ಅಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಇದ್ದಾವೆ, how many significant figures are there, we should easily find out. So for finding the significant figures in a given number, in a given digits, so we should understand that some of the rules of the significant figures. Getting? So rules for significant figures. If you understood the rules, you can easily identify. ಈ ರೂಲ್ಸ್ ಗಳನ್ನು ನೀವು ತಿಳ್ಕೊಂಡ್ರೆ ಯಾವುದೇ ಒಂದು ಡಿಜಿಟ್ ಗಳು, ಯಾವುದೇ ನಂಬರ್ ಗಳು ಕೊಟ್ಟರೆ ನೀವು ಆ ನಂಬರ್ ನಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಅದಾವ ಅಂತ ಈಸಿಲಿ ಐಡೆಂಟಿಫೈ ಮಾಡಬಹುದು. ತಿಳಿತಾ? ಸೊ ಅದಕ್ಕಾಗಿ ನಾವು ರೂಲ್ಸ್ ಗಳನ್ನು ಮೊದಲು ನೋಡೋಣ. ಓಕೆ, ಸೊ ಮೊದಲನೇದು ರೂಲ್ಸ್, ಆಲ್ non-zero digits are significant figures. Sentences understand ಮಾಡ್ಕೊಳ್ಳಿ, ಹೌದಾ? So all non-zero digits are significant. Non-zero ಅಂದ್ರೆ zero ಕನ್ನ ಹೊರತುಪಡಿಸಿ ಯಾವುದೇ ಡಿಜಿಟ್ ಗಳು ಕೊಟ್ಟರೆ ಅಂದ್ರೆ ಅವುಗಳನ್ನು ನಾವು ಸಿಗ್ನಿಫಿಕೆಂಟ್ ಫಿಗರ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಷ್ಟು ಡಿಜಿಟ್ ಗಳು ಕೊಡಿ, ಎಷ್ಟೇ ನಂಬರ್ ಗಳು ಕೊಡಿ, ಅದರ ಝೀರೋ ಇರಬಾರ್ದು, ಹೌದಾ? ಸೊ ಝೀರೋ ಇತ್ತಂದ್ರೆ ಅದು ಕನ್ಸಿಡರ್ ಮಾಡಬಾರ್ದು. ಸೊ ಅಂತ ನಾವು ಡಿಜಿಟ್ ಗಳನ್ನ ಏನು ಕರಿತೀವಿ, ಅದಕ್ಕೆ ಸಿಗ್ನಿಫಿಕೆಂಟ್ ಫಿಗರ್ ಅಂತ ಕನ್ಸಿಡರ್ ಮಾಡಬೇಕು, ಹೌದಾ? ಹೆಂಗಂದ್ರೆ ಫಾರ್ ಎಕ್ಸಾಂಪಲ್ ಮಾಡೋಣ. ಫಾರ್ ಎಕ್ಸಾಂಪಲ್ 21 ಇಸ್ ದ ಡಿಜಿಟ್, ನಂಬರ್ ಇದೆ. ಸೊ ಇಲ್ಲಿ ಝೀರೋ ಇಲ್ಲ, ಹೌದಾ? ಸೊ 21 ಇದೆ. ಏನಂತ ಹೇಳಬೇಕು ಇಲ್ಲಿ, 21 is a significant figure, has 2 significant figures. ತಿಳಿತಾ? ಅದೇ ತರ 35, 49 0 ಇರಬಾರ್ದು. ತಿಳಿತಾ? ಅದೇ ಮೊದಲನೇ ರೂಲ್ ಏನಿದೆ, ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್ ಫಿಗರ್. ನಿಮಗೆ ಒಂದು ನಂಬರ್ ಕೊಟ್ಟರು ಅದರಲ್ಲಿ 0 ಇಲ್ಲ ಅಂದ್ರೆ ನೀವು ಈಸಿಲಿ ಬರೆದು ಬಿಡಬಹುದು ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಅಂತ ಹೇಳಿ. ಎಷ್ಟು ಇಲ್ಲಿ ಮೊದಲನೇದು ಆಲ್ ನಾನ್ ಝೀರೋಸ್, ಝೀರೋ ತನ್ನ ಹೊರತುಪಡಿಸಿ ನಾವು ಎಲ್ಲದನ್ನ ನಾವು ಸಿಗ್ನಿಫಿಕೆಂಟ್ ಫಿಗರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅದು ಮೊದಲನೇ ರೂಲ್ ಆಯ್ತು. ತಿಳಿದು? ಸೆಕೆಂಡ್ ನೇ, ಆಲ್ zeros occurring between non-zero digits are significant figures. See that now. Sentence understand ಆಗಲ್ಲ ನಿಮಗೆ ಅರ್ಥ ಆಗಲ್ಲ. Remember it. You must understand the sentences. All zeros occurring ಅಂದ್ರೆ ಒಂದು ನಂಬರ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ನಿಮಗೆ. ಸೊ ಅದರಲ್ಲಿ ಆಲ್ zeros, ಎಷ್ಟೇ ಝೀರೋಗಳಿವೆ ಎಲ್ಲಿ ಅಂತಂದ್ರೆ ಬಿಟ್ವೀನ್ ನಾನ್ ಝೀರೋಸ್. ಅಂದ್ರೆ ಫಾರ್ ಎಕ್ಸಾಂಪಲ್
ನಂಬರ್ ಅದ ಬಟ್ 0 ಎಲ್ಲದಲ್ಲಿ ಎರಡು ಮಧ್ಯದಾಗ ಒನ್ ಇಸ್ ದ ನಂಬರ್ ಇಸ್ ದ ನಾನ್ ಝೀರೋ ಇದು ನಾನ್ ಝೀರೋ ಬಟ್ ನಾನ್ ಝೀರೋ ಮಧ್ಯ ಏನದ ಒಂದು 0 ಅದ ಸೊ ಅದಕ್ಕೆ ನಾವು ಏನಂತ ಕನ್ಸಿಡರ್ ಮಾಡಬೇಕು ಸಿಗ್ನಿಫಿಕೆಂಟ್ ಫಿಗರ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು ಇದು 201 ಆಯ್ತು ಇಲ್ಲಿ ಸೊ ಅದನ್ನ ನಾವು ಸಿಗ್ನಿಫಿಕೆಂಟ್ ಫಿಗರ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು ಸೊ ದಟ್ ಈಸ್ ಅ ಮೀನಿಂಗ್ ಗೆಟಿಂಗ್ ಅಲ್ಲ ಸೊ ಆಲ್ zeros occurring between non zero digits are significant figure ಇದು ಎಷ್ಟಾಯ್ತದೆ ಇಲ್ಲಿ has 3 significant figures getting so third one all zeros occurring right to the non-zero digits are not significant figures. ತಿಳಿತಾ ಇದೆನಾ ಸೆಂಟೆನ್ಸಸ್ once again ಏನು ಗೊತ್ತಾಗಿದಲ್ಲ ಆಲ್ ನಾನ್ ಝೀರೋ ಎಲ್ಲ ಝೀರೋ ಬಿಟ್ಬಿಟ್ಟು ಯಾವುದೇ ಡೈರೆಕ್ಟ್ ಸಪೋಸ್ 17 18 ಏನು ಕೊಟ್ಟರು ಅಂದ್ರೆ ಅದು ಡೈರೆಕ್ಟ್ ಇಷ್ಟ ಹೇಳ್ಬಿಟ್ಟು ಯಾಕಂದ್ರೆ ಝೀರೋ ಇಲ್ಲ ಡೈರೆಕ್ಟ್ ಹೇಳ್ಬಿಟ್ಟು ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಎರಡು ಹೌದಾ ಇಲ್ಲಿ ಸೆಕೆಂಡ್ ಆಲ್ zeros occurring between ನಾನ್ ಝೀರೋ ಮಧ್ಯೆ ಒಂದು ಝೀರೋ ಕಾಣಿದ್ರೆ ಅದಕ್ಕೂ ಕೂಡ ಸಿಗ್ನಿಫಿಕೆಂಟ್ ಫಿಗರ್ ಅಂತ ಹೇಳಬಹುದು ಹೇಳಿತು ಸೊ ಥರ್ಡ್ ಆಲ್ zeros occurring ಎಲ್ಲಿ ಅಂದ್ರೆ ಫಾರ್ ಎಕ್ಸಾಂಪಲ್ all zero where they are occurring see the sentences right to the non zero suppose ಈಗ 21 ಇದೆ ಹೌದಾ ಇದು ಏನು ಇಲ್ಲಿ ಇದು ನಾನ್ ಝೀರೋ ಎರಡು ಹೌದಲ್ಲ ಸೊ ನಾನ್ ಝೀರೋ ರೈಟ್ ಸೈಡ್ ಎಕಡೆ ಬರ್ತದೆ ಇಲ್ಲಿ ಸೊ ಇಲ್ಲಿ ಒಂದು ಝೀರೋ ಇರ್ತದೆ ಸಪೋಸ್ ತಿಳಿತಾ ಸೊ ಆಲ್ ಝೀರೋ ಎಷ್ಟೇ ಝೀರೋ ಇದೆ ಇನ್ನೊಂದು ಝೀರೋ ಹೌದಾ ಎಷ್ಟೇ ಝೀರೋಗಳು ಎಲ್ಲಿರಬೇಕು ರೈಟ್ ಸೈಡ್ ಆಫ್ ದ ನಾನ್ ಝೀರೋ ಇತ್ತಂದ್ರೆ ಅದಕ್ಕೆ ನಾವು ಸಿಗ್ನಿಫಿಕೆಂಟ್ ಫಿಗರ್ ಅನ್ಬಾರ್ದು ಸೊ ಇಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಅವ ಈಗ ಓನ್ಲಿ ಹ್ಯಾಸ್ 2 significant figures remember it ತಿಳಿತಾ ಇದೆನಾ ಓನ್ಲಿ 2 significant figures ಯಾಕಂದ್ರೆ ಎರಡು ಝೀರೋಗಳಲ್ಲಿ ವ್ಯಾಲ್ಯೂ ಇಲ್ಲ ನಮಗೆ ನಾವು ಅದು ಕನ್ಸಿಡರ್ ಮಾಡಲ್ಲ ಯಾಕಂದ್ರೆ ರೂಲ್ ಅದರ ಪ್ರಕಾರ ಸೊ 21 ಓನ್ಲಿ ಹಿಯರ್ ಇಸ್ a 21 ಆರ್ ದ ನಾನ್ ಝೀರೋ ಎರಡಕ್ಕೆ ನಾವು ಸಿಗ್ನಿಫಿಕೆಂಟ್ ಫಿಗರ್ ಅಂತ ಹೇಳ್ತೀವಿ ಯಾಕಂದ್ರೆ ಇದು ಮುಂದೆ ನಮ್ಗೆ ಗೊತ್ತಿಲ್ಲ 21 ಆದ್ಮೇಲೆ ಝೀರೋಗಳು ಎಷ್ಟು ಇರ್ತವೆ ಗೊತ್ತಿಲ್ಲ ಅದ್ರ ಬಗ್ಗೆ ನಮ್ಗೆ ಅಕ್ಯುರೇಸಿ ಇಲ್ಲ ಹೌದಲ್ಲ ಸೊ ಅದಕ್ಕೆ all non-zeros occurring right side of the non-zeros ತಿಳಿತಾ ಇದ್ದಾರೆ ಎಷ್ಟು ಝೀರೋಗಳು ನಾನ್ ಝೀರೋ ಸೈಡ್ ರೈಟ್ ಸೈಡ್ ಬರ್ತಾವಲ್ಲ ಅವಕ್ಕೆಲ್ಲ ನಾವು ಕನ್ಸಿಡರ್ ಮಾಡಂಗಿಲ್ಲ ಅಂತ ಸಿಗ್ನಿಫಿಕೆಂಟ್ ಫಿಗರ್ ಅಂತ ತಿಳಿತಾ ಸೊ ನಾಲ್ಕನೇದು all zeros right to the decimal point and left of non-zero are not significant figures. See the sentence. ಇಲ್ಲಿ ಒಂದು ಎಕ್ಸ್ಟ್ರಾ ಬಂತಿ ಇಲ್ಲಿವರೆಗೆ ಕಲ್ತಿದ್ವಿ ಬಟ್ ಇಲ್ಲಿ ಎಕ್ಸ್ಟ್ರಾ ಬಂತಿಲ್ಲ ಹೊಸದು ಬಂತಿಲ್ಲ ಹೌದಾ ಫಾರ್ ಎಕ್ಸಾಂಪಲ್ ಮುಖಾಂತರನೇ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಮಗೆ ಏನಾಯ್ತು ಅಂದ್ರೆ ಆಲ್ ಝೀರೋಗಳು ಎಲ್ಲಿರ್ಬೇಕಂದ್ರೆ ಡೆಸಿಮಲ್ ಆದ್ಮೇಲೆ ಡೆಸಿಮಲ್ ಅಂತ ಎದಕ್ಕಂತೀವಿ ಪಾಯಿಂಟಿಂಗ್ ಅಂತೀವಿ ನಾವು ಹೌದಲ್ಲ ಸಪೋಸ್ ಏನಿಲ್ಲ ಅಂದ್ರೆ 0 ಪಾಯಿಂಟ್ ಸೊ ಡೆಸಿಮಲ್ ಎಕಡೆ ಸೈಡ್ ಇರಬೇಕು 0 ಆಲ್ ಝೀರೋಸ್ ರೈಟ್ ಟು ದ ಡೆಸಿಮಲ್ ಸೊ ಡೆಸಿಮಲ್ ಈ ಕಡೆ ರೈಟ್ ಇಲ್ಲಿ ಬರ್ತದೆ 1 0 ನ ತಗೋಬೇಕು ಸಾಕು ಅಥವಾ ಎಸ್ಎಲ್ 0 ತಗೋಬೇಕು ಅಲ್ಲಿ ಲೆಫ್ಟ್ ಆಫ್ ದ ವಾಟ್ ನಾನ್ ಝೀರೋ ಲೆಫ್ಟ್ ಅಂದ್ರೆ 4 ಅಥವಾ ಯಾವುದೇ ನಂಬರ್ ತಗೋ 4 ತಗೋರಿ 1 ತಗೋರಿ 3 ತಗೋರಿ ಯಾವುದು ತಗೋರಿ ಹೌದಾ ಸೊ 4 ಸೊ ಸಿ ದ ಸೆಂಟೆನ್ಸಸ್ ಇದಕ್ಕೆ ನಾವು ಏನು ಕನ್ಸಿಡರ್ ಮಾಡ್ತೀವಿ ಮಾಡಂಗಿಲ್ಲ ಸಿಗ್ನಿಫಿಕೆಂಟ್ ಫಿಗರ್ ಇಷ್ಟವೇ ಓನ್ಲಿ ಒನ್ ಸಿಗ್ನಿಫಿಕೆಂಟ್ ಫಿಗರ್ as one significant figure ತಿಳಿತಾ ನಾನು ಈಗ ಎಕ್ಸಾಂಪಲ್ ತಗೋಬಹುದು 0.004 ತಗೋರಿ ಅಥವಾ 0.0045 ತಗೋರಿ 45 ತಗೊಂಡ್ರೆ ಎಷ್ಟು ಆಗ್ತದೆ ಸಪೋಸ್ 0.45 ಎಷ್ಟಾಯ್ತು ಸಿಗ್ನಿಫಿಕೆಂಟ್ ಫಿಗರ್ 2 ಸಿಗ್ನಿಫಿಕೆಂಟ್ ಫಿಗರ್ ಯಾಕಂದ್ರೆ 4 5 ಮಾತ್ರ ಸಿಗ್ನಿಫಿಕೆಂಟ್ ಫಿಗರ್ ಇದೆ 0
ಸೈಡ್ ಆಫ್ ದ ನಾನ್ ಝೀರೋ ಹೌದಲ್ಲ ಸೊ ಅದಕ್ಕೆ ನಾವು ಕನ್ಸಿಡರ್ ಮಾಡಂಗಿಲ್ಲ ಸೊ ಲಾಸ್ಟ್ ರೂಲ್ ಆಲ್ zeros right to the decimal point and right to the non-zero digit are significant figures. समझ में आ रहा है? So all zeros इसका just reverse को बोले तो उतना में रिवर्स नहीं है जस्ट यहाँ पे देखो यहाँ पे क्या था 0 लेफ्ट साइड ऑफ द नॉन जीरो था सेम है यहाँ पे डेसिमल के राइट साइड में था 0 डेसिमल के राइट साइड में अब क्या रहेगा पहले 0 नहीं लिखना यहाँ पे पहले क्या लिखना डेसिमल लेना एक डिजिट लेना क्योंकि 0 कहाँ आना वहां पे यहाँ पे राइट साइड ऑफ द नॉन जीरो आना यहाँ पे सो ऐसे डेसिमल ऑफ द राइट साइड एंड राइट साइड ऑफ द नॉन जीरो जीरो वहां पे दोनों के राइट साइड में रहना दोनों के बोले तो डेसिमल के भी राइट साइड और नॉन जीरो के भी राइट साइड में जीरो रहा तो उसको हम क्या बोलते हैं यहाँ पे उसको हम सिग्निफिकेंट फिगर कंसीडर करते हैं ओके सो इसलिए यहाँ पे 0.40 है समझो has how many significant figures has 2 significant figures समझ में आ रहा है ना if you understood these 5 rules you can identify any numbers if any numbers given to you peoples you can easily write a significant figure among them समझ में आ रहा है so significant figure का एक 5 rules understand करने की कोशिश करो okay so I will give some of the numbers okay digits so you show me as a write the significant figures of the that much उसका पूरा significant figure लिख के मुझे बताओ और significant figure क्या है बोले तो उसका कौन सा भी यूनिट से मेजरमेंट करो आप लोग उसका वैल्यू चेंज नहीं होता यहाँ पे अगर 14.5 सेंटीमीटर से हम मेजरमेंट कर रहे समझो तो इसमें कितना है सिग्निफिकेंट फिगर्स 3 सिग्निफिकेंट फिगर्स आते हैं ओके तो उसी को वैल्यू को हम 14.5 मीटर लिखे यहाँ पे सिग्निफिकेंट फिगर कितना होगा यहाँ पे कितना हाउ मेनी सिग्निफिकेंट फिगर्स हियर यहाँ पे भी 3 ही रहेगा ಇಲ್ಲಿ ಕೂಡ ಮೂರೇ ಅಥವಾ ಇಲ್ಲಿ ಕೂಡ ಮೂರೇ ಸಿಗ್ನಿಫಿಕೆಂಟ್ ಫಿಗರ್ सो मीनिंग ಏನು सिग्निफिकेंट फिगर्स डू नॉट चेंज अगर उसका यूनिट चेंज हुए तो भी सिग्निफिकेंट फिगर चेंज नहीं होगा गेटिंग सो हियर आई विल गिव सम ऑफ द वर्क आफ्टर अंडरस्टैंडिंग आई विल चेक इट एवरीवन ओके सो हियर write these questions and show to me as a assignment okay so these 5 questions okay I'll check you so these 5 questions are the work assignment work everyone I'll check so understand these if any doubts if